ಹಾಯ್ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಊಟಕ್ಕೆ ಕಾಯಿ ಟೊಮೆಟೊದ್ದು ಪಲ್ಯ ಮತ್ತು ಅಕ್ಕಿ ಹಿಟ್ಟಿನ ಮಸಾಲೆ ರೊಟ್ಟಿ ಮಾಡಿದ್ದೆ. ರೊಟ್ಟಿ ಭಾಳ ಸಾಫ್ಟ್ ಆಗಿದ್ದು, ಹಂಗೆ ಕಾಯಿ ಟೊಮೆಟೊ ಪಲ್ಯನೂ ಸೂಪರ್ ಆಗಿತ್ತು. ಎರಡು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲೇ ಬಾಳ್ಗಿ ಬಿಸಿಗಿಟ್ಟಿದ್ದೆ. ಬಾಳ್ಗಿ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕೇನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕ್ತೇನೆ. ಕರಿಬೇವು ಚಟಾಪಟ ಆದಮೇಲೆ ಹೆಚ್ಚಿಟ್ಟಿರೋದು ಉಳ್ಳಾಗಡ್ಡಿ ಹಾಕ್ಕೊಂಡು ಒಂದು ಸತಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಉರಿ ಸಣ್ಣ ಇಟ್ಕೊಂಡು ಉಳ್ಳಾಗಡ್ಡಿನ ಒಂದು 2 ನಿಮಿಷ ಸಾಫ್ಟ್ ಆಗಕ್ಕೆ ಬಿಡೋಣ. ಒಂದು ಮಿಕ್ಸರ್ ಜಾರ್ ತೊಗೊಂಡೇನಿ. ಅದಕ್ಕೆ ಹಸಿ ಕೊಬ್ಬರಿ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ತೀನಿ, ಬಿಳೆ ಎಳ್ಳು, ಕರಿಬೇವು, ಕೊತ್ತಂಬರಿ ಹಾಕ್ತೇನೆ. ಇದನ್ನು ರುಬ್ಕೊಂಬರೋದೈತಿ. ಸ್ವಲ್ಪ ನೀರು ಹಾಕ್ತೇನೆ. ಪುಟಾಣಿ ಹಾಕೋದು ನೆನಪರಿದೆ. ಈ ಸತಿ ಪುಟಾಣಿ ಹಾಕಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ಈಗಿಲ್ಲೇ ನಮ್ಮ ಉಳ್ಳಾಗಡ್ಡಿನೂ ಸ್ವಲ್ಪ ಸಾಫ್ಟ್ ಆಗ್ಯಾವು. ಒಂದು ಸತಿ ಇದನ್ನು ಕೈ ಆಡಿಕೊಂಡು ಇದಕ್ಕೆ ಅರಿಶಿನ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ನಾವೇನು ಕೊಬ್ಬರಿದು ಪೇಸ್ಟ್ ಮಾಡಿಟ್ಟೇವಲ್ಲ ಅದನ್ನು ಹಾಕಿ ಸರಿತಂಗೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪು ಹಾಕಿ ಕೈ ಆಡಿಕೊಂಡು ಸಣ್ಣ ಉರಿ ಮೇಲೆ ಒಂದು 2 ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ. ಯಾಕಂದ್ರೆ ಉಳ್ಳಾಗಡ್ಡಿ ಮತ್ತು ಕೊಬ್ಬರಿ ಎರಡೂ ಹಸಿದೈತಿ. ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ಇದಕ್ಕೆ ಹೆಚ್ಚಿಟ್ಟಿದ್ದು ಕಾಯಿ ಟೊಮೆಟೊ ಹಾಕ್ಕೊಂಡು ಸರಿತಂಗೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಉರಿ ಸಣ್ಣ ಇಟ್ಟು ಚಲೋತಂಗೆ ಎಲ್ಲ ಕೈ ಆಡಿಸ್ಕೊಂಡು ಒಂದು 5-6 ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. 5-6 ನಿಮಿಷ ಆದಮೇಲೆ ಟೊಮೆಟೊ ಸಾಫ್ಟ್ ಆಗ್ತಾವೆ. ಕಾಯಿ ಟೊಮೆಟೊ ಸಾಫ್ಟ್ ಆದಮೇಲೆ ಇದನ್ನು ಸರಿತಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಶೇಂಗಾ ಪುಡಿ ಹಾಕ್ತೇನೆ, ಗುರಾ ಪುಡಿ ಹಾಕ್ತೇನೆ ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಹಾಕಿ ಚಲೋತಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಸತಿ ಕೈ ಆಡಿಸ್ಕೊಂಬಿಡೋಣ. ಈಗಿದು ಪಲ್ಯ ರೆಡಿ ಆಯಿತು. ಕಾಯಿ ಟೊಮೆಟೊ ಪಲ್ಯ ರೆಡಿ ಆಯಿತು. ಈಗ ಇದನ್ನು ಸೈಡಿಗೆ ಇಟ್ಕೊಂಡು ನಾವಿಲ್ಲಿ ಅಕ್ಕಿ ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಳ್ಗಿ ಬಿಸಿಗಿಟ್ಟೇನಿ. ಅದಕ್ಕೆ 2 ಬಟ್ಲದಷ್ಟು ನೀರು ಹಾಕೀನಿ. ನೀರು ಕಾಯಕ್ಕೆ ಸಣ್ಣ ಉರಿ ಮೇಲೆ ನೀರು ಕಾಯಕ್ಕಿಟ್ಟು ಅದಕ್ಕೆ ಹಸಿ ಖಾರದ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ತೇನೆ, ಉಪ್ಪು ಹಾಕೀನಿ. ಇದನ್ನೊಂದು ಸತಿ ಚಲೋತಂಗೆ ಮಿಕ್ಸ್ ಮಾಡೋಣ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಕುದಿಯಾಕೆ ಬಿಟ್ಬಿಡೋಣ. ನೋಡಿರಿ, ಈಗ ನೀರು ಕುದಿಯಾಕತ್ತವ. ಈಗ ಇದು ಸಣ್ಣ ಉರಿ ಮಾಡಿಕೊಂಡು ಇದಕ್ಕೆ 2 ಬಟ್ಲದಷ್ಟು ಅಕ್ಕಿ ಹಿಟ್ಟು ಹಾಕೋಣ. 2 ಬಟ್ಲ ನೀರು ತೊಗೊಂಡ್ರೆ 2 ಬಟ್ಲದಷ್ಟು ಅಕ್ಕಿ ಹಿಟ್ಟು ಹಿಡಿತೈತಿ. ಈಗ ಇದನ್ನು ಚಲೋತಂಗೆ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಗಂಟು ಇಲ್ಲಾರ್ದಂಗೆ ಚಲೋತಂಗೆ ಇದನ್ನು ಕೈ ಆಡಿಸ್ಕೊಂಡು ಇದನ್ನು ಆಫ್ ಮಾಡಿ ಒಂದು 10 ನಿಮಿಷ ಆರಾಕೆ ಬಿಟ್ಬಿಡೋಣ. ಈಗ ಇಲ್ಲಿ ನೋಡಿರಿ, ಇದನ್ನು ಬಟ್ಟಲ್ದೊಳಗೆ ನೀರು ತೊಗೊಂಡು ಕೈ ಹಸಿ ಮಾಡ್ಕೊಂಡು ಚಲೋತಂಗೆ ಗಂಟು ಇರ್ಲಾರ್ದಂಗೆ ಇದನ್ನು ಅಕ್ಕಿ ಹಿಟ್ಟನ್ನ ಚಲೋತಂಗೆ ನಾದ್ಕೊಂಬಿಡೋಣ. ನೋಡಿರಿ, ಯಾವುದೇ ಗಂಟಿಲ್ಲ, ಸಾಫ್ಟಾಗಿ ಅಕ್ಕಿ ಹಿಟ್ಟು ರೆಡಿ ಆಗಿಬಿಟ್ಟೈತಿ. ಈಗ ಇದನ್ನು ನಾವು ಚಲೋತಂಗೆ ನಾದ್ಕೊಂಡು ಇದ್ರದ್ದು ರೊಟ್ಟಿ ಮಾಡ್ಕೊಂಬಿಡೋಣ. ಅಕ್ಕಿ ಹಿಟ್ಟು ಅಷ್ಟೇ ಅಲ್ಲ, ನಾವು ಜೋಳದ ಹಿಟ್ಟಿಗೂ ಇದೇ ರೀತಿಯೂ ಮಾಡ್ಬೋದು. ಜೋಳದ ಹಿಟ್ಟಿದ ಮುದ್ದಿನೂ ಇದೇ ಥರ ಹಾಕಿ ಅದಕ್ಕೂ ಎಲ್ಲ ಮಸಾಲೆ ಹಾಕಿ ಜೋಳದ ಹಿಟ್ಟಿದ್ದು ಮಾಡ್ಬೋದು. ರಾಗಿ ಹಿಟ್ಟಿಂದು ಇದೇ ರೀತಿನ ರೊಟ್ಟಿ ಮಾಡ್ಬೋದು. ಇದನ್ನು ರೊಟ್ಟಿ ಎರಡೂ ಭಾಳ ಸಾಫ್ಟ್ ರೊಟ್ಟಿ ಬರ್ತಾವೆ. ಯಾಕಂದರೆ ಇದನ್ನು ನಾವು ಹಿಟ್ಟು ಉಕ್ಕರ್ಸ್ಕೊಂಡ್ಬಿಟ್ಟಿದ್ದೇವಲ್ಲ, ಈಗ ಚಲೋತಂಗೆ ನಾದ್ಕೊಂಡ್ಮೇಲೆ ರೊಟ್ಟಿ ಭಾಳ ಸಾಫ್ಟ್ ಆಗಿರ್ತಾವೆ. ಜೋಳದ ರೊಟ್ಟಿ ಆಗಲಿ ರಾಗಿ ರೊಟ್ಟಿ ಆಗಲಿ ಈ ಥರ ಮುದ್ದೆ ಮಾಡಿ ನೋಡಿರಿ. ಈಗ ನಮ್ದು ಹಂಚು ಕಾದೈತಿ. ಹಂಚು ಕಾದ್ಮೇಲೆ ಇದಕ್ಕೆ ರೊಟ್ಟಿ ಹಾಕೀನಿ. ಇದು ಅರ್ಬಿಲೆ ನೀರು ಹಚ್ಚಿ ಎಕ್ಸ್ಟ್ರಾ ಹಿಟ್ಟು ಹಚ್ಚಿದ್ದೆಲ್ಲ ತಕ್ಕೊಂಬಿಡೋಣ. 2 ಕಡೆ ಒತ್ತಿ ಕೆಂಪಗೆ ಬೇಯಿಸ್ಕೊಂಡು ತಕ್ಕೊಂಡ್ರೆ ನಮ್ದು ಅಕ್ಕಿ ರೊಟ್ಟಿನೂ ರೆಡಿ ಆಯಿತು. ಇಲ್ಲಿ ನೋಡಿರಿ, ಭಾಳ ಚಂದ ಉಬ್ಬಿ ಬರ್ತೈತೆ ರೀ ಇದು. ಮತ್ತು ಸಾಫ್ಟ್ ಅಂದ್ರೆ ಸಾಫ್ಟ್ ರೊಟ್ಟಿಯಾಗಿರ್ತಾವೆ. ನಮ್ಮದು ಕಾಯಿ ಟೊಮೆಟೊ ಪಲ್ಯನೂ ರೆಡಿ ಆಯಿತು. ಬಿಸಿ ಅಕ್ಕಿ ರೊಟ್ಟಿನೂ ರೆಡಿ ಆಯಿತು. ನೀವು ಇದನ್ನು ಮಾಡಿ ನೋಡಿರಿ. ಟೇಸ್ಟ್ ಹೆಂಗಿತ್ತಂತ ನನಗೆ ತಿಳಿಸ್ರಿ. ನನ್ನ ವಿಡಿಯೋ ಲೈಕ್ ಆಗಿದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.